ಎಲ್ಲ ಪತ್ರಿಕಾ ಮಿತ್ರರು ಸೇರಿ ಇಂಡಿಯನ್ ಜರ್ನಲಿಸಮ್ ಅಸೋಸಿಯೇಷನ್ ಅಂತೇಳಿ ಯೂನಿಯನ್ ಮಾಡಿಕೊಂಡು ಅವರೆಲ್ಲ ಸ್ನೇಹಿತರಂದರೆ ನಮ್ಮ ಅಧಿಕಾರಿಗಳ ವರದಿ ಪತ್ರಿಕೆಯ ಏನು ನಡೀತಾ ಇದೆಯೋ ರಮೇಶ್ ಅಣ್ಣನವರು ಅದಕ್ಕೆ ಚೇರ್ಮನ್ರಾಗಿ ಅಂದರೆ ಅದಕ್ಕೆ ಅಧ್ಯಕ್ಷರಾಗಿ, ನಂತರ ನಮ್ಮ ಕನ್ನಡದ ವಾರಪತ್ರಿಕೆ ನಮ್ಮ ರವಿ ನೆಟ್ಕಲಪ್ಪಣ್ಣವರು ಅವರ ಸಮ್ಮುಖದಲ್ಲಿ ಒಂದು ಆಫೀಸ್ ಮಾಡಿಕೊಂಡು, ಆಫೀಸ್ ಹೆಸರು ಮೀಡಿಯಾ ಹೌಸ್ ಅಂದ್ರಿಗಿನ ಎಲ್ಲ ವರದಿಗಾರರು ಕೂಡಂಥ ಒಂದು ಸಂಗಮ. ಹಂಗಾಗಿ ಎಲ್ಲರನ್ನ ಕೂಡಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಅವರು ಯಾರು ಕೂಡ ಹರಿದು ಹಂಚೋಗಬಾರ್ದು. ಅವ್ರಿಗೆ ಕೆಲವೊಂದು ಸಾರಿ ತೊಂದರೆಗಳು ಬಂದಂಥ ಟೈಮಲ್ಲಿ, ಅವರು ಯಾವುದೇ ರೀತಿಯಲ್ಲಿ ತ್ರಾಸಾದಂಥ ಟೈಮಲ್ಲಿ ಹೇಳ್ಕೊಳಕ್ಕೆ ಅಲ್ಲಿ ಕೂಡಲಿಕ್ಕೆ ಒಂದು ಸ್ಥಳ ಬೇಕಾಗುತ್ತೆ, ಒಂದು ನೆರಳು ಬೇಕಾಗುತ್ತೆ. ಅಲ್ಲಿ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಸಲುವಾಗಿ ಒಂದು ಭಾಳ ವಿಶೇಷವಾದಂಥ ಒಂದು ಹೆಸರು ಮೀಡಿಯಾ ಹೌಸ್ ಅನ್ನೋಂಥದ್ದು. ಆ ಹೆಸರು ಹೇಳಿದ್ರೇ ಭಾಳಷ್ಟು ಆಕರ್ಷಣೀಯವಾದಂಥ ಹೆಸರು, ಜೊತೆಲಿ ರೋಮಾಂಚನೆ ಆದಂಥ ಹೆಸರಾಗಿರೋ ಕಾರಣ ಅದು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತನ್ನೋಂಥ ವಿಶ್ವಾಸ ನನಗಿದ್ದೆ. ನಾನು ರಮೇಶ್ ಅಣ್ಣವ್ರಿಗೆ, ನಮ್ಮ ರವಿ ನೆಟ್ಕಲಪ್ಪಣ್ಣವ್ರಿಗೆ ನನ್ನ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ನಗರದ ಜನರ ಪರವಾಗಿ, ಜಿಲ್ಲೆಯ ಜನರ ಪರವಾಗಿ, ಈ ರಾಜ್ಯದ ಜನರ ಪರವಾಗಿ ನನಗೆ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅವ್ರು ಇವತ್ತು ಮೀಡಿಯಾ ಹೌಸ್ ಅಂತೇಳಿ ಅವ್ರೇನು ಆ ಹೆಸರನ್ನು ಇಟ್ಟಿದ್ದಾರೋ ಆ ಹೆಸರಲ್ಲಿ ಶಕ್ತಿ ಇದೆ. ಆ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದ್ರೆ ಈಗ ನನ್ನ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣನವರು ಮತ್ತು ರವಿ ನೆಟ್ಕಲಪ್ಪಣ್ಣನವರು ಸೇರಿ ಎಲ್ಲ ವರದಿಗಾರನ ಒಂದು ಮಾಡಿಕೊಂಡು ಅಷ್ಟು ದೊಡ್ಡ ಶಕ್ತಿ ಅಂದ್ರೆ ಈಗ ಅಷ್ಟು ದೊಡ್ಡ ಶಕ್ತಿಯಾಗಿ ಬೆಳೀತೈತೆ. ಯಾವುದನ್ನ ವರದಿಗಾರಿಗೆ ತೊಂದರೆ ಆದಂಥ ಟೈಮಲ್ಲಿ ವರದಿಗಾರ ಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ಸಂಪಾದಕರು ಹಿಡ್ಕೊಂಡು ಲಾಸ್ಟ್ ಕೊನೆಯ ತನಕ ಕೂಡ ಆ ಪತ್ರಿಕೆ ರಂಗದಲ್ಲಿ ಸೇವೆ ಮಾಡ್ತಿರುವಂಥ ಯಾವುದೇ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಗೆ ನೋವಾದಂಥ ಟೈಮಲ್ಲಿ ಸ್ಪಂದಿಸಂಥ ಕೆಲಸ ಮೀಡಿಯಾ ಹೌಸ್ ಮಾಡುತ್ತೆ. ಹಾಗಾಗಿ ನಾನು ರಮೇಶ್ ಅಣ್ಣವ್ರಿಗೆ, ರವಿ ನೆಟ್ಕಲಪ್ಪಣ್ಣವ್ರಿಗೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಯಲ್ಲಿ ನಾನು ಕೂಡ ಆ ಕಡೆ ಹೋಗಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಬೇರೆ ಯಡಿಯೂರಪ್ಪರ ಕಾರ್ಯಕ್ರಮ ಇತ್ತು, ನಂತರ ಬೇರೆ ಬೇರೆ ಪಾರ್ಟಿಯ ಕಾರ್ಯಕ್ರಮಗಳಿರೋ ಕಾರಣ ನಾನು ಹೋಗ್ಲಿಕ್ಕಾಗಲಿಲ್ಲ. ನಾನು ರಮೇಶ್ ಅಣ್ಣವ್ರು ಕೂಡ ಫೋನ್ ಮಾಡಿ ಕೇಳ್ತೀನಿ, ಸಮಯ ಇದ್ದಂಥ ಟೈಮ್ ನಾನು ಕೂಡ ಬರ್ತೀನಿ, ತಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಜೊತೆಲಿ ರವೀಣ್ಣವ್ರ ಹತ್ರ ಕೂಡ ಮಾತಾಡಿ ನಿಮಗೆ ನನ್ನ ಕೈಲಾದಷ್ಟು ಅಂದರೆ ಕೈಲಾದಷ್ಟು ಅನ್ನೋದಕ್ಕಿಂತ ನನ್ನ ಒಬ್ಬ ಅಣ್ಣನಾಗಿ ಇವತ್ತು ಕೂಡ ನಿಮ್ಮ ಸೇವೆಗೆ ನಾನು ಇವತ್ತು ಕೃತಜ್ಞತನಾಗಿ